ಸ್ನೇಹಿತರೆ 60,000 ರೂಪಾಯಿ ಇರುವಂತಹ ಸ್ಯಾಲ್ರಿ. ಓಕೆನಾ ಸ್ನೇಹಿತರೆ, ಈ ಒಂದು ಜಾಬ್ ಯಾವುದು, ಹೇಗಿರುತ್ತೆ, ಏನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. HPCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಇದು. ಓಕೆನಾ, HPCL ರಿಕ್ರೂಟ್ಮೆಂಟ್ 2025 39 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸೀನಿಯರ್ ಆಫೀಸರ್ ಅಂಡ್ GM ಗೆ 60,000 ರೂಪಾಯಿಂದ ಹಿಡಿದು 2,80,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಜಾಬ್ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೀನಿಯರ್ ಆಫೀಸರ್, ಜನರಲ್ ಮ್ಯಾನೇಜರ್, ಚೀಫ್ ಮ್ಯಾನೇಜರ್ ಗೆ ಪೋಸ್ಟ್ ಗೆ ಕರೆದಿರೋದು. ಓಕೆನಾ, 15 ಜುಲೈ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. BTech ಆದವರು, MTech ಆದವರು, PhD ಆದವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಈ ಒಂದು ಪೋಸ್ಟ್ ನ ಕರೆದಿದ್ದಾರೆ. ಸೊ ಇದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು UR, OBC ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಗೆ 1,180 ರೂಪಾಯಿ ಇದೆ ಸ್ನೇಹಿತರೆ. 1,180 ರೂಪಾಯಿ ಫೀ ಇದೆ. SC ST PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ, ಫೀನ ನೀವು ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ ಏನೇನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. CGM, GM, R&D ಗೆ 54ರಿಂದ 51 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. GM, R&D ಗೆ 51 ಏಜ್ ಲಿಮಿಟ್ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗೆ 48 ವರ್ಷ ಇದೆ. ಚೀಫ್ ಮ್ಯಾನೇಜರ್ ಗೆ 42ರಿಂದ 48 ಇದೆ. ಸೀನಿಯರ್ ಆಫೀಸರ್, ಅಸಿಸ್ಟೆಂಟ್ ಮ್ಯಾನೇಜರ್ ಗೆ 30ರಿಂದ 36 ಇದೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಪೋಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದು BE, BTech, ME, MTech, MPhil ಅಥವಾ PhD ಮಾಡ್ಕೊಂಡಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ ಸ್ಯಾಲರಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ ನಿಮ್ಗೆ 1,20,000 ರೂಪಾಯಿ ಬರುತ್ತೆ GM ಅಥವಾ CGM ಗೆ. ಡೆಪ್ಯೂಟಿ GM ಗೆ 1,5ನೇ 280 ಸೇಮ್ ಸ್ಯಾಲರಿ ಬರುತ್ತೆ. CM ಅಥವಾ DGM ಇದಕ್ಕೆ ಬಂದು ನಿಮಗೆ 1,00,000ದಿಂದ 2,60,000 ರೂಪಾಯಿ ವರೆಗೂ ಇದೆ. ಸೀನಿಯರ್ ಆಫೀಸರ್ಗೆ 60,000 ರೂಪಾಯಿ, ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಸೀನಿಯರ್ ಆಫೀಸರ್ಗೆ 60,000 ರೂಪಾಯಿಂದ 1,70,000, 70,000 ರೂಪಾಯಿಂದ 2,00,000ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಪ್ರೊಸೆಸಿಂಗ್ ಯಾವ್ದಕ್ಕೆ ಅಂತ ಹೇಳ್ಬಿಟ್ಟು ವೇಕೆನ್ಸಿ ಡೀಟೇಲ್ಸ್ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. 39 ವೇಕೆನ್ಸಿಗಳು. ಓಕೆನಾ, ಸೊ ಒಂದೊಂದ್ರಲ್ಲಿ ಒಂದೊಂದು ಪೋಸ್ಟ್ ಇದಾವೆ. ಒಂದ್ರಲ್ಲಿ 4 ಪೋಸ್ಟ್, 3 ಪೋಸ್ಟ್, 2 ಪೋಸ್ಟ್ ಈ ರೀತಿ ಇದೆ. ಓಕೆನಾ, ಫಸ್ಟ್ ಶಾರ್ಟ್ ಲಿಸ್ಟ್ ಆಗ್ತಾರೆ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಪ್ರಕಾರ. ಓಕೆನಾ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಅದಾದ್ಮೇಲೆ ಫೈನಲ್ ಮೆರಿಟ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಜಸ್ಟ್ ಶಾರ್ಟ್ ಲಿಸ್ಟ್ ಆಗೋದು, ಇಂಟರ್ವ್ಯೂ, ಫೈನಲ್ ಮೆರಿಟ್. ಓಕೆನಾ, ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್. ಅದಾದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಅಪ್ಲೈ ಆನ್ಲೈನ್ ಅಂತ ಏನು ಈ ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆಗಿದ್ರೆ ಸೈನ್ ಇನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಇಲ್ಲಿ ಸೈನ್ ಅಪ್ ಫಾರ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಕೊಟ್ರೆ ಈ ರೀತಿ HPCL ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಓಕೆನಾ, ಸೊ ಈ ರೀತಿ ನಿಮ್ಮ ಫುಲ್ ನೇಮು, ಲಾಸ್ಟ್ ನೇಮು, ಮಿಡಲ್ ನೇಮು ಮತ್ತೆ ಫೋನ್ ನಂಬರ್, ಇಮೇಲ್ ID ಕೊಟ್ಟು ರಿಜಿಸ್ಟರ್ ಆಗಬಹುದಾಗುತ್ತೆ. ಓಕೆನಾ, ಸೊ ಇದಿಷ್ಟು ರಿಜಿಸ್ಟ್ರೇಷನ್ ಆಗುವಾಗ ಮುಂಚೆ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ, ಸೊ HPCL ಅಲ್ಲಿ ಕರೆದಿರುವಂತದ್ದು ಜಾಯ್ನರ್ಸ್ ಅಂಡ್ ಅನ್ಲಾಕ್ ಯುವರ್ ಪೊಟೆನ್ಶಿಯಲ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ನೋಡಿ. ರಿಕ್ರೂಟ್ಮೆಂಟ್ ಪ್ರೊಫೈಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಫೀಸರ್ಸ್ ಗೆ ಕರೆದಿರೋದು, R&D ಆಫೀಸರ್ಸ್. ಓಕೆನಾ, ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದು ಏನು ನಿಮ್ಗೆ 15 ಜುಲೈ ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ, ಎಷ್ಟು ಎಕ್ಸ್ಪೀರಿಯನ್ಸ್ ಇದಾವೆ, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ, ಸೊ ನೀವು ಲೇಟೆಸ್ಟ್ ಆಗಿ ಸೀನಿಯರ್ ಆಫೀಸರ್ ಅಥವಾ ಮ್ಯಾನೇಜರ್ ಗೆ ಹಾಕೋಂಗಿದ್ರೆ 3ರಿಂದ 6 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. BE, BTech, MTech ಮಾಡಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. MTech ಇನ್ ಕೆಮಿಕಲ್ ಇಂಜಿನಿಯರಿಂಗ್. ಓಕೆನಾ, ಸೊ ಈ ತರ ಕೊಡ್ತಾ ಇದಾರೆ. ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ವಿತೌಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದ್ರೆ PhD ಮಾಡಿರೋರು ಈ ಒಂದು ಎಕ್ಸಾಮ್ ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 2 ಪೋಸ್ಟ್ ಇದೆ ನೋಡಿ. ಕನ್ಸ್ಟ್ರಕ್ಷನ್ ಕಂಬಷನ್ ರಿಸರ್ಚ್ ಅಲ್ಲಿ 60,000 ರೂಪಾಯಿಂದ ಹಿಡಿದು 1,80,000 ರೂಪಾಯಿವರೆಗೂ ಸ್ಯಾಲರಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಈ ರೀತಿ ಫ್ರೆಶರ್ಸ್ಗೂ ಕೂಡ ಇದೆ, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗೂ ಕೂಡ ಇದೆ. ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಈ ರೀತಿ ಟೋಟಲ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. 25, 26 ಈ ರೀತಿ ಟೋಟಲ್ ನಿಮ್ಗೆ 27 ಪೋಸ್ಟ್ ಗಳಿದಾವೆ. 39 ಪೊಸಿಷನ್ಸ್ ಓಪನ್ ಇದಾವೆ ಸ್ನೇಹಿತರೆ. ಓಕೆನಾ, ಸೊ MTech ಮಾಡಿರೋರು ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ,
ಸೊ ಹಾಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋರು, ಟೋಟಲ್ 20-21 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಈ PhD ಮಾಡಿರ್ಬೇಕಾಗಿರುತ್ತೆ ಅವರು. ಓಕೆನಾ. ಸೊ ಈ ರೀತಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಕೋರ್ ಇಂಜಿನಿಯರಿಂಗ್ ಏನೇನು ಕೋರ್ ಡಿಸಿಪ್ಲಿನ್ಸ್ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ಲು, ಕೆಮಿಕಲ್ಲು ಎರಡಕ್ಕೂ ಕರೆದಿರೋದು ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಪ್ರತಿ ಒಂದು ರೋಲ್ಗೂ ನೀವು ಇಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಯಾವ ರೀತಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನು ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈಗಾಗ್ಲೇನೆ ನಾವು ಪೋಸ್ಟ್ ಮಾಡಿರುವಂತಹ ಕರ್ನಾಟಕ ಪೋಸ್ಟ್ ಅಲ್ಲಿ ಕರೆದಿರುವಂತಹ ಜಾಬ್ ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಕಾಫಿ ಬೋರ್ಡ್ ಅಲ್ಲಿ ಕರೆದಿದ್ದಾರೆ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅದ ನಂತರ ಆರ್ಮಿ ಪಬ್ಲಿಕ್ ಸ್ಕೂಲು, ಮತ್ತೆ BPCL ಅಲ್ಲಿ, ಮತ್ತೆ SSC CGL, ಮತ್ತೆ LIC ಹೌಸಿಂಗ್ ಫೈನಾನ್ಸ್, HPCL, ಇದಿಷ್ಟು ಕರೆದಿದ್ದೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ನ್ಯೂ GOVT ಜಾಬ್ ಅಲರ್ಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಸಿಗುತ್ತೆ, ಅಥವಾ ನಮ್ಮ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.